ಎಲ್ಲ ಪತ್ರಕರ್ತರಿಗೆ ಮತ್ತು ಎಲೆಕ್ಟ್ರಿಕಲ್ ಮೀಡಿಯಾದವರಿಗೆ ಶುಭ ಮುಂಜಾನೆ ಶುಭೋದಯ ಹೇಳುತ್ತಾ ನಾವು ಪ್ರತಿ ವರ್ಷದಂತೆ 52ನೇ ಸುವರ್ಣ ಕರ್ನಾಟಕ ಮಹೋತ್ಸವ ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ಇದೇ 28 ಅಂದರೆ ರವಿವಾರ ನಾಳೆ ಇಲ್ಲ ನಾಡಿದ್ದು 28/12/2025 52ನೇ ಸುವರ್ಣ ಕರ್ನಾಟಕ ಮಹೋತ್ಸವ ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಉದ್ದೇಶವೇನೆಂದರೆ 1956ರಲ್ಲಿ ಈ ನಮ್ಮ ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಎಂದು ಕರೆಯಲ್ಪಡ್ತಿತ್ತು. ಅಲ್ಲಿ ನಮಗೆ ಹಿರಿಯರು, ಸಾಹಿತಿಗಳು, ಹೋರಾಟಗಾರರು, ಬುದ್ಧಿಜೀವಿಗಳು, ಪತ್ರಕರ್ತರು, ರಾಜಕಾರಣದವರು ಇದು ಮೈಸೂರು ರಾಜ್ಯ ನಮಗೆ ಬೇಡ ಎಂದು ಸತತವಾಗಿ 17 ವರ್ಷಗಳ ಕಾಲ ಹೋರಾಟವನ್ನು ಮಾಡಿದ್ರು. ಆ 17 ವರ್ಷಗಳ ಕಾಲ ಹೋರಾಟದ ಫಲ ಪ್ರತ್ಯೇಕ ಈ ಕರ್ನಾಟಕ ವಿಶಾಲ ಕರ್ನಾಟಕ ಎಂದು ಘೋಷಣೆ ಮಾಡಲಾಯಿತು. ಅಲ್ಲಿಂದ ಇಲ್ಲಿವರೆಗೆ 52 ವರ್ಷಗಳ ಕಾಲ ಆಯಿತು. ಆ 52ನೇ ವರ್ಷದೇ ಈ ಸುವರ್ಣ ಕರ್ನಾಟಕ ಮಹೋತ್ಸವ, ಈ ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ಅಂತ ಅದರ ಜೊತೆ ಮಾಡ್ತಾ ಇದ್ದೀವಿ. ಈ ಉದ್ದೇಶ ಏನಂದ್ರೆ ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ಅಂದ್ರೆ ನಾವು ಈ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ಕಾರ್ಯಕ್ರಮ ಮಾಡದೆ ಈ ಯಾದಗಿರಿ ಜಿಲ್ಲೆಯ ಇಡೀ 30 ಜಿಲ್ಲೆಗಳಲ್ಲಿ ಯಾದಗಿರಿ ಜಿಲ್ಲೆ ಒಂದು ಹಿಂದುಳಿದ ಜಿಲ್ಲೆ ಅಂತ ಒಂದು ಕರೆಯಲ್ಪಡ್ತಾ ಇದೆ ಮೊಟ್ಟ ಮೊದಲ ಬಾರಿ. ಯಾಕಂದ್ರೆ ಈ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಯಾವ್ದಾದ್ರು ಜಿಲ್ಲೆ ಗೂಳಿ ಹೋಗ್ತದಂದ್ರೆ ಅದು ನಮ್ಮ ಯಾದಗಿರಿ ಜಿಲ್ಲೆ. ಯಾಕಂದ್ರೆ ಇಲ್ಲಿ ನಮ್ಮ PUC ಡಿಗ್ರಿ ಡಬಲ್ ಡಿಗ್ರಿ ಮಾಡಿದವರಿಗೆ ಉದ್ಯೋಗವಿಲ್ಲ. ಬೆಂಗಳೂರು, ಪುಣೆ, ಹೈದರಾಬಾದ್ ಆ ಕಡೆ ಎಲ್ಲ ಹೋಗ್ತಾ ಇದಾರೆ. ಅದೊಂದು ಬಹಳ ನಮ್ಮ ಯಾದಗಿರಿ ಜಿಲ್ಲೆ ಬಹಳ ಸಮಸ್ಯೆ ಇದೆ. ಮತ್ತು ರಸ್ತೆಗಳನ್ನು ಸರಿಯಾಗಿಲ್ಲ, ಮತ್ತು ಕೃಷಿದಲ್ಲಿ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ಬಹಳ ಅಂದ್ರೆ ಬಹಳ ಹಿಂದುಳಿದ ನಮ್ಮ ಯಾದಗಿರಿ ಜಿಲ್ಲೆ. ಈ ವೇದಿಕೆ ಮುಖಾಂತರ ನಮ್ಮಲ್ಲಿ ಜಿಲ್ಲೆಯ ಏನೇನು ಸಮಸ್ಯೆಗಳಿದ್ದಾವೆ ಒಂದು ನಮ್ಮ ಒಂದು ಚಿಕ್ಕ ಪ್ರಯತ್ನ ಮುಂದಿನ ದಿನಗಳಲ್ಲಿ ಸಣ್ಣ ಸಣ್ಣ ಸ್ವಲ್ಪ ಮಟ್ಟಕ್ಕಾದರೂ ಒಂದು ಅಭಿವೃದ್ಧಿ ನಮ್ಮ ಯಾದಗಿರಿ ಜಿಲ್ಲೆ ಆಗ್ಬೇಕು ಅನ್ಕೊಂಡು ಈ ನಮ್ಮ ಯಾದಗಿರಿ ಜಿಲ್ಲೆಯ ಉತ್ಸವವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಗಣ್ಯ ಮತ್ತು ಮಠಾಧೀಶರು ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡು ನಾಲ್ವಾರ್ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಸಿದ್ಧ ತೋಟೇಂದ್ರ ಅಪ್ಪಾಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ಮಾಜಿ ಸಚಿವರು ಶಿವನಗೌಡ ನಾಯಕ್ ಅಣ್ಣವರು ಕೂಡ ಬರ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಯಾದಗಿರಿ ಶಾಸಕರು ಕೂಡ ಬರ್ತಾ ಇದ್ದಾರೆ. ಚೆನ್ನರೆಡ್ಡಿ ತುನ್ನೂರು ಯಾದಗಿರಿ ಶಾಸಕರು ಕೂಡ ಬರ್ತಾ ಇದ್ದಾರೆ. ಮತ್ತು ಅಣಿಮೇಗೌಡ ಬೀರನ್ಕಲ್ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಚಂದ್ರಶೇಖರ್ ಮಾಗ್ನೂರ್ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಹಲವಾರು ಗಣ್ಯ ಮಾನ್ಯರು ಬಹಳಷ್ಟು ಜನ ಬರ್ತಾ ಇದ್ದಾರೆ. ನಿತಿನ್ ಗುತ್ತೇದಾರ್ ಅವರು ಕೂಡ ಬರ್ತಾ ಇದ್ದಾರೆ. ಮಣಿಕಂಠ ರಾಠೋಡ್ ಅವರು ಕೂಡ ಬರ್ತಾ ಇದ್ದಾರೆ. ಬಹಳ ಗಣ್ಯ ಮಾನ್ಯರು ಬರ್ತಾ ಇದ್ದಾರೆ. ಮತ್ತು ಖ್ಯಾತ ಗಾಯಕರ ಜನಪದ ಗಾಯಕರಾದ ಬಾಳು ಬೆಳಗುಂದಿ ಅನ್ನೋರು ಕೂಡ ಈ ವಿಶೇಷ ಈ ಗಾಯಕರಾಗಿ ಆಗಮಿಸ್ತಾ ಇದ್ದಾರೆ. ಮತ್ತು ಬೆಂಗಳೂರಿಂದ ವಿಶೇಷವಾಗಿ ದಿಲ್ದಾರ್ ಚಿತ್ರತಂಡ ಪ್ರೊಡ್ಯೂಸರ್ ಕೆ ಮಂಜು ಅವರ ಮಗ, ಇದು 5ನೇ ಚಿತ್ರ ಅವ್ರದ್ದು ದಿಲ್ದಾರ್. ಈ ಚಿತ್ರತಂಡ ಮೊಟ್ಟ ಮೊದಲ ಬಾರಿಗೆ ಯಾದಗಿರಿ ಜಿಲ್ಲೆಯಲ್ಲಿ ಬೆಂಗಳೂರಿಂದ ಬಂದು ಇಲ್ಲಿ ಈ ಚಿತ್ರವನ್ನು ಮೊಟ್ಟ ಮೊದಲ ಬಾರಿ ಲಾಂಚ್ ಮಾಡ್ತಾ ಇದ್ದಾರೆ. ಆ ಚಿತ್ರ ತಂಡ ಕೂಡ ಬರ್ತಾ ಇದೆ. ಮತ್ತು ಹಲವಾರು ಗಣ್ಯ ಮಾನ್ಯರು ಮತ್ತು ಕಾಮಿಡಿ ಜಿ ಕನ್ನಡದ ಗಿಚ್ಚಿ ಗಿಲಿ ಕಾಮಿಡಿ ಕಿಲೇಡಿಗಳು, ಜಿ ಕನ್ನಡ ಶೋ ಮಾಡ್ತಿರುವಂತ ಕಿಲೇಡಿಗಳು ಅವರು ಕೂಡ ಬರ್ತಾ ಇದಾರೆ. ಮತ್ತ ಬಾಗಲಕೋಟೆಯಿಂದ ಆರ್ಕೆಸ್ಟ್ರಾ ಆರ್ ಡಿ ಬಾಬು ಅವರು ಬರ್ತಾ ಇದಾರೆ, ಸಿಂಗರ್ದವರು ಬರ್ತಾ ಇದಾರೆ. ಮತ್ತ ರಾಕ್ ಸ್ಟಾರ್ ಜ್ಯೋತಿ ಎಂಬವರು ಗಾಯಕರು ಅವರು ಕೂಡ ಬರ್ತಾ ಇದಾರೆ. ಹಲವಾರು ಗಣ್ಯಮಾನವರು ಬರ್ತಾ ಇದಾರೆ ಮತ್ತು ಗಾಯಕರು ಬರ್ತಾರೆ. ಚಲನಚಿತ್ರ ನಟ ನಟಿಯರಿಂದ ರಸಮಂಜರಿ ಕಾರ್ಯಕ್ರಮ ಇದೆ. ಬಹಳ ಅದ್ಭುತವಾಗಿ ದೊಡ್ಡ ಮಟ್ಟದಾಗ ಈ ಕಾರ್ಯಕ್ರಮ ಇದೆ. ಮತ್ತು ಈ ಯಾದಗಿರಿ ಜನತೆ ಸಂಪೂರ್ಣ ಈ ಕಾರ್ಯಕ್ರಮ ತಾವೆಲ್ಲರೂ ಬಂದು ಯಶಸ್ವಿ ಮಾಡಿಕೊಳ್ಬೇಕಂತ ಕೇಳ್ಕೊಳ್ತೇನೆ. ಮತ್ತು ಹಾಗೂ ಪತ್ರಕರ್ತರ ಎಲ್ಲ ನಿಮ್ಮ ಅಣ್ಣಂದ್ರ ಬಳಿ ಕೇಳ್ಕೊಳ್ತೇನೆ, ನಿಮ್ಮೆಲ್ಲರ ಸಹಕಾರ ಇರಲಿ. ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಿದ್ರಿ, ಮುಂದೆ ಬಿ ನಮ್ಮ ಜೊತೆ ಸಹಕಾರ ಇರ್ತಂತ ತಿಳ್ಕೊಂಡಿವಿ, ಈಗಲೂ ಇರ್ತಂತ ತಿಳ್ಕೊಂಡಿದ್ವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಬಹಳ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಅದ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ಇದು ನಮ್ಮ ಜಯ ಕರ್ನಾಟಕ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಯಾದಗಿರಿ ಜನತೆ ಕಾರ್ಯಕ್ರಮ ಅಂತ ಹೇಳಕ್ ಇಚ್ಛಿಸ್ತೀನಿ. ಈ ಸಂದರ್ಭದಲ್ಲಿ 28/12 2025 ಪಂಪ ಮಹಾ ಕಲ್ಯಾಣ ಮಂಟಪ, ಗಾಂಧಿ ಚೌಕ್, ಓಲ್ಡ್ ಸಿಟಿ, ಸಾಯಂಕಾಲ 5 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದ. ಹಾಗಾಗಿ ಯಾದಗಿರಿ ಜನತೆ ಮತ್ತ
ನಮ್ಮ ಸುತ್ತಮುತ್ತಲಿನ ಹಳ್ಳಿ ಗ್ರಾಮದಲ್ಲಿಂದ ಜನತೆ ಕೂಡ ಈ ಕಾರ್ಯಕ್ರಮ ಬಂದು ವೀಕ್ಷಣೆ ಮಾಡಿ ಬಹಳ ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇದೆ, ಬಹಳ ಅದ್ಭುತವಾದ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಬಂದು ಈ ಮನರಂಜನೆ ಕಾರ್ಯಕ್ರಮ ಬಂದು ವೀಕ್ಷಣೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ.